ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನೀಗ ಮಾಸ್ಕೋ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ನಾನೀಗ ಸೆಂಟ್ ಪೀಟರ್ಸ್ಬರ್ಗ್ಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇಸ್ಕಾನ್ನ ಎಂಟ್ರೆನ್ಸ್. ಅಂದರೆ ಇದು ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಇಸ್ಕಾನ್ ಇಲ್ಲ, ಇದರಲ್ಲಿ ಒಂದು ಪೋರ್ಷನ್ ಮಾತ್ರ ಇಸ್ಕಾನ್ ಇದೆ. ಹಾಗೆ ಅವ್ರಿಗೊಂದು ಶಾಪ್ ಇದೆ. ನಾವು ಒಳಗಡೆ ಹೋಗೋಣ, ಏನೇನು ಸಿಗುತ್ತೆ ಅಂತ ಇಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಕಾಸ್ಮೆಟಿಕ್ಸು, ಜ್ಯುವೆಲ್ರಿ, ಹಾಗೆ ಕ್ಲಾತ್ಸ್ ಕೂಡ ಸಿಗುತ್ತೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಇವರು ಭಗವದ್ಗೀತೆ ಕೂಡ ಸೇಲ್ ಮಾಡ್ತಾರೆ. ಭಗವದ್ಗೀತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಭಗವದ್ಗೀತೆ, ಈ ಭಗವದ್ಗೀತೆ ಬಂದ್ಬಿಟ್ಟು ರಷ್ಯನ್ ವರ್ಷನಲ್ಲಿ ಇರುತ್ತೆ ಭಗವದ್ಗೀತೆ, ಇಂಗ್ಲೀಷ್ ವರ್ಷನಲ್ಲಿ ಸಿಗಲ್ಲ. ಹಾಗೆ ಇಲ್ಲಿರೋ ಐಟಮ್ಸ್ ಎಲ್ಲ ಬಂದ್ಬಿಟ್ಟು ಇವರು ಇಂಡಿಯಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಸೇಲ್ ಮಾಡ್ತಾರಂತೆ. ನೀವು ಕೆಲವೊಂದು ಬೇರೆ ದೇಶದಲ್ಲಿ ನೋಡ್ಬೋದು. ಬೇರೆ ದೇಶದಲ್ಲಿ ಏನಂದರೆ ಅವರು ಜಸ್ಟ್ ಲೇಬಲ್ ಅಂತ ಹಾಕಿರ್ತಾರೆ. ಇಂಡಿಯಾದ ಪ್ರಾಡಕ್ಟನ್ನೇ ಬಂದ್ಬಿಟ್ಟು ಐರ್ಲೆಂಡು ಇಲ್ಲಾಂದರೆ UK ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಬೇರೆ ಬೇರೆ ಯುರೋಪಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನಾನು ತುಂಬ ಕಡೆ ನೋಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಬಟ್ ಇಲ್ಲೆಲ್ಲ ನೀವು ನೋಡ್ಬೋದು ಆಲ್ಮೋಸ್ಟ್ ಇಂಡಿಯನ್ ಬ್ರ್ಯಾಂಡ್ಸ್ ಇದೆ, ಹಿಮಾಲಯ ಎಲ್ಲ ಇದೆ. ಹಾಗೆ ಬನ್ನಿ ಒಳಗೆ ಹೋಗೋಣ. ಇಸ್ಕಾನ್ ಒಳಗಡೆ ಅರೌಂಡು 7:30ಗೆ ಬಂದ್ಬಿಟ್ಟು ಪ್ರೇಯರ್ ಇದೆಯಂತೆ, ಭಜನೆ ಇದೆಯಂತೆ. ಸೊ ಅದನ್ನು ಕೇಳೋಣ, ಭಜನೆ. ಹಾಗೆ ನೀವೀಗ ನೋಡ್ತಾ ಇರೋದು ಮಾಸ್ಕೋದ ಇಸ್ಕಾನ್. ಇದು ಬಂದ್ಬಿಟ್ಟು ತುಂಬ ದೊಡ್ಡದಾಗೇನಿಲ್ಲ, ಒಂದು ಚಿಕ್ಕದಾಗಿದೆ ಮಾಸ್ಕೋ ಇಸ್ಕಾನ್ ಟೆಂಪಲ್ಲು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಬ್ಬರು ಪ್ರಾರ್ಥನೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬರು ಭಕ್ತರು ಬಂದ್ಬಿಟ್ಟು ಕೂತ್ಕೊಂಡಿದ್ದಾರೆ, ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಹಾಗೆ ನಾನು ಇಲ್ಲಿಗೆ ಬರಬೇಕಾದ್ರೆ ತುಂಬ ಕಷ್ಟ ಆಯಿತು, ಯಾಕಂದರೆ ಇದು ಬಂದ್ಬಿಟ್ಟು ತುಂಬ ದೊಡ್ಡ ಬಿಲ್ಡಿಂಗಲ್ಲಿ ಒಂದು ಮೂಲೆಯಲ್ಲಿದೆ ಇದು ಇಸ್ಕಾನ್ ಟೆಂಪಲ್ಲು. ಯಾರಿಗೂ ಗೊತ್ತಿಲ್ಲ, ನಾನು ತುಂಬ ಜನನ ಹತ್ರ ಕೇಳಿದೆ ಅಲ್ಲಿ. ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಹೇಗಿದ್ರು ಇದ್ದೇ ಇದೆ. ಆದರೂ ನಾನು ಟ್ರೈ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ ಎಲ್ಲ ಯೂಸ್ ಮಾಡಿಬಿಟ್ಟು ಕೇಳಿದೆ. ಯಾರಿಗೂ ಇಸ್ಕಾನ್ ಟೆಂಪಲ್ ಬಗ್ಗೆ ಗೊತ್ತಿರಲಿಲ್ಲ. ಹಾಗೆ ಇಲ್ಲಿ ಒಬ್ಬರು ಸಿಕ್ಕಿದ್ರು ನನಗೆ, ಅವರು ಬಂದ್ಬಿಟ್ಟು ಕೃಷ್ಣನ ಭಕ್ತ. ಅವರು ಬಂದ್ಬಿಟ್ಟು ನನ್ನ ಕರ್ಕೊಂಡ್ಬಂದು ಒಳಗಡೆ. ಹಾಗೆ ಇಲ್ಲಿ ಸದ್ಯ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪೂಜೆ, ಅಂದರೆ ಭಜನೆ ಸ್ಟಾರ್ಟ್ ಆಗುತ್ತೆ.
ಈಗ ನನಗೆ ಅರೌಂಡ್ 7 o'clock ಆಗಿದೆ. 8 o'clockಗೆ ನನಗೆ ಟ್ರೈನ್ ಇದೆ ಇಲ್ಲಿಂದ ಮಾಸ್ಕೋ ಟು ಸೆಂಟ್ ಪೀಟರ್ಸ್ಬರ್ಗ್. ಹಾಗೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಇರುತ್ತೆ, ಇಲ್ಲೂ ಅದೇ ಥರ ಇರುತ್ತೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಇರುತ್ತೆ, ಇಲ್ಲೂ ಅದೇ ಥರ ಇರುತ್ತೆ. ಈಗ ನಾನು ಥರ್ಡ್ ಕ್ಲಾಸ್ ಚೂಸ್ ಮಾಡಿದ್ದೀನಿ. ನಾನು ಸೆಂಟ್ ಪೀಟರ್ಸ್ಬರ್ಗಿಂದ ಮಾಸ್ಕೋಗೆ ಥರ್ಡ್ ಕ್ಲಾಸಲ್ಲೇ ಬಂದೆ, ಆದರೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಅದು ನೈಟ್ ಟ್ರೈನ್. ಸೊ ಈಗ ನಾನು ಡೇ ಟ್ರೈನಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಹಾಗೆ ಇಲ್ಲಿ ಇನ್ನೂ ಸೂರ್ಯ ಹುಟ್ಟಿಲ್ಲ. ಸೂರ್ಯ ಅಂದರೆ ಸನ್ರೈಸ್ ಆಗೋಕ್ಕೆ ಅರೌಂಡ್ 10 o'clock ಆಗುತ್ತೆ. ಸೊ ಬೆಳಕಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ. ಹಾಗೆ ನೀವು ನೋಡ್ಬೋದು, ಇದು ಬಂದುಬಿಟ್ಟು ರೈಲ್ವೆ ಸ್ಟೇಷನ್ನ ಎಂಟ್ರೆನ್ಸು. ಎಲ್ಲ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಲ್ಲಿ ನಿಮಗೆ ಸೆಕ್ಯೂರಿಟಿ ಬ್ಯಾಗ್ ಸ್ಕ್ರೀನ್ ಮಾಡ್ತಾರೆ. ನಮ್ಮದು ಇಂಡಿಯಾದಲ್ಲಿ ಈ ಥರ ಫೆಸಿಲಿಟಿ ಇಲ್ಲ, ಬಟ್ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎಲ್ಲ ರೈಲ್ವೆ ಸ್ಟೇಷನ್ ಹಾಗೆ ಮೆಟ್ರೋ ಸ್ಟೇಷನಲ್ಲೂ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ, ಬ್ಯಾಗ್ ಸ್ಕ್ರೀನಿಂಗ್ ಮಾಡೇ ಮಾಡ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು 8:10ಗೆ ನಿಮ್ಮದು ಟ್ರೈನ್ ಇದೆ. ಸೊ ಅದಿನ್ನೂ ಟ್ರ್ಯಾಕ್ ಯಾವುದು ಅಂತ ಹೇಳಿಲ್ಲ, ಇಲ್ಲೇ ಡಿಸ್ಪ್ಲೇ ಮಾಡ್ತಾರೆ ಇನ್ನೊಂದು 10 minutes ಒಳಗಡೆ. ಹಾಗೆ ನಾನು ಹೋಗೋ ಟ್ರೈನ್ ಬಂದುಬಿಟ್ಟು ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಈಗಷ್ಟೇ ಡಿಸ್ಪ್ಲೇ ಮಾಡಿದರು. ಅದು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 1. ನಾನೀಗ ಹೋಗ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಅದೇ ನಾನು ಹೋಗೋ ರೈಲು. ಹಾಗೆ ನನ್ನ ಸೀಟು ಬಂದುಬಿಟ್ಟು ಫಸ್ಟ್ನೇ ಬೋಗಿಯಲ್ಲಿದೆ. ನಾನು ಫಸ್ಟ್ನೇ ಬೋಗಿಗೆ ಹೋಗಬೇಕು. ಇದು ಬಂದುಬಿಟ್ಟು ಲಾಸ್ಟ್ನೇ ಬೋಗಿ. ಹಾಗೆ ಇಲ್ಲಿ ಮಧ್ಯದಲ್ಲಿ ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸ್ ಎಲ್ಲ ಇರುತ್ತೆ. ಈ ಸಿಟ್ಟಿಂಗ್ ಕೂಡ ಇರುತ್ತೆ ಈ ರೈಲಲ್ಲಿ, ಬಟ್ ಸಿಟ್ಟಿಂಗ್ ಯಾಕೆ ನಾನು ಪ್ರಿಫರ್ ಮಾಡಲ್ಲ, ಯಾಕಂದರೆ ಸಿಟ್ಟಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಈ ಟ್ರೈನ್ ಜರ್ನಿ ಬಂದುಬಿಟ್ಟು ಆಲ್ಮೋಸ್ಟ್ 12 hours. ಸೊ 10ರಿಂದ 12 ಗಂಟೆ ಕಾಲ ಸಿಟ್ಟಿಂಗಲ್ಲಿ ಕೂರೋದಂದರೆ ತುಂಬ ಕಷ್ಟ ಆಗುತ್ತೆ.
ಹಾಗೆ ಈ ರೈಲ್ ಬಂದ್ಬಿಟ್ಟು ತುಂಬ ಉದ್ದ ಇದೆ. ಕೊನೆಗೂ ನನ್ನ ಬೋಗಿಗೆ ಬಂದಿದ್ದೀನಿ. ಇಲ್ಲಿ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಟ್ರೈನ್ ಬಂದ್ಬಿಟ್ಟು ಇನ್ನೊಂದು 10-15 ನಿಮಿಷದಲ್ಲಿ ಹೋಗುತ್ತೆ. ಹಾಗೆ ಇನ್ನು ಯಾರನ್ನೂ ಒಳಗೆ ಬಿಟ್ಟಿಲ್ಲ. ಹಾಗೆ ಅವರು ಒಳಗೆ ಬಿಡೋಕ್ಕಿಂತ ಮೊದಲು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ, ಪಾಸ್ಪೋರ್ಟ್ ಎಲ್ಲ. ಹಾಗೆ ಲೋಕಲ್ ಅವ್ರದ್ದು ಕೂಡ ಪಾಸ್ಪೋರ್ಟ್ ಎಲ್ಲ ಚೆಕ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಯಾವ ಥರ ಆಧಾರ್ ಕಾರ್ಡ್ ಇರುತ್ತೆ, ಇಲ್ಲಿ ಆ ಥರ ಕಾರ್ಡ್ಗಳೇನಿರಲ್ಲ. ಇವರಿಗೆ 2 ಪಾಸ್ಪೋರ್ಟ್ ಇರುತ್ತೆ. ಒಂದು ನಾರ್ಮಲ್ ಲೋಕಲ್ಲಾಗಿ ಟ್ರಾವೆಲ್ ಮಾಡೋಕ್ಕೆ ಒಂದು ಪಾಸ್ಪೋರ್ಟು, ಹಾಗೆ ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ, ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ 2 ಪಾಸ್ಪೋರ್ಟ್ ಇರುತ್ತೆ ಇವ್ರ ಹತ್ರ. ಇನ್ನೊಂದು ಪಾಸ್ಪೋರ್ಟು ರಷ್ಯನ್ ಅವ್ರ ಹತ್ರ. ಈಗ ಸಮಯ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಗಂಟೆ ಆಗಿದೆ ಬೆಳಗ್ಗೆ. ಹಾಗೆ ನೀವು ನೋಡ್ಬೋದು ಹೊರಗಡೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ ಅಂತ. ಸ್ನೋ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಹಾಗೆ ಎಲ್ಲರೂ ಇಲ್ಲಿ ಟ್ರೈನಲ್ಲಿ ಬಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ 90% ಜನ ಎಲ್ಲ ಮಲ್ಕೊಂಡಿದ್ದಾರೆ. ಸೊ ಹಾಗೆ ನಿಮಗೆ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ರೈಲಲ್ಲಿ ಒಳಗೆ ಏನೇನಿದೆ ಅಂತ. ಸೊ ನಾನೀಗ 2 ಬೋಗಿಗಳ ಮಧ್ಯೆ ಇದ್ದೀನಿ. ಅಂದರೆ ಇದು ಸೆಕೆಂಡ್ ಕಾರ್, ಹಾಗೆ ಇದು ಫಸ್ಟ್ ಕಾರ್. ಅಂದರೆ ಫಸ್ಟ್ನೇ ಬೋಗಿ, ಇದು ಫಸ್ಟ್ನೇ ಬೋಗಿ, ಹಾಗೆ ಇದು ಸೆಕೆಂಡ್ನೇ ಬೋಗಿ. ನಾನಿರೋದು ಫಸ್ಟ್ ಬೋಗಿಯಲ್ಲಿ. ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ. ನನಗೆ ಅಂತೂ ಸೇಮ್ ಇಂಡಿಯಾ ಥರನೇ ಫೀಲ್ ಆಗ್ತಾಯಿದೆ, ಇಂಡಿಯನ್ ಟ್ರೈನ್ಸ್ ಥರನೇ. ಅಂದರೆ ಇಂಡಿಯಾದಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಿಲ್ಲ ಟ್ರೈನ್ಸಲ್ಲಿ, ಬಟ್ ನಮ್ಮ ಕಡೆ ಯಾರೂ ಉಪಯೋಗಿಸಲ್ಲ ಟ್ರೈನು. ಆದರೂ ನನಗಿಂತೂ ಇಂಡಿಯಾ ಥರನೇ ಫೀಲ್ ಆಗ್ತಾಯಿದೆ. ಬಟ್ ಇಲ್ಲೊಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿದೆ. ಅಂದರೆ ಇಂಡಿಯಾದಲ್ಲಿ ನಾವು ಎಲ್ಲಿ ಬೇಕಾದ್ರಲ್ಲಿ ಹೋಗಿ ಕೂರ್ತೀವಿ, ಬಟ್ ಇಲ್ಲ ಆ ಥರ ಇಲ್ಲ. ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ನಿಮಗೆ ಒಳಗಡೆ ಹೋದರೆ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಹಾಗೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಒಳಗಡೆ ಅಂತ. ಇಲ್ಲೇನಿರಲ್ಲ, ನಿಮಗೆ ಸೆಪ್ರೇಟಾಗಿ ಒಂದು ಹಾಟ್ ವಾಟರ್ ಸಿಸ್ಟಮ್ ಇರುತ್ತೆ ಅಷ್ಟೇ. ಸೊ ಯಾಕಂದರೆ ನೀವೇನಾದರೂ ಮತ್ತೆ ಟೀ ಬೇಕಾದರೆ ಪ್ರಿಪೇರ್ ಮಾಡ್ಬೋದು, ಟೀ ಕಾಫಿ ಏನಾದರೂ. ಅದಕ್ಕೋಸ್ಕರ ಕಪ್ಸ್ ಎಲ್ಲ ಇದೆ ಅಷ್ಟೇ, ಮತ್ತು ಇನ್ನೇನು ಇರೋಲ್ಲ. ಸ್ಪೆಷಲಾಗಿ ನಾರ್ಮಲ್ ಇಂಡಿಯಾದಲ್ಲಿ ಹೇಗೆ ಟ್ರೈನ್ ಇರುತ್ತೆ ಅದೇ ಥರ ಇರುತ್ತೆ. ಹಾಗೆ ಬೋಗಿಯ ಇನ್ನೊಂದು ಸೈಡಲ್ಲಿ ವಾಶ್ರೂಮ್ ಇದೆ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ತೋರಿಸ್ತೀನಿ ಬನ್ನಿ.